ಯಾವ್ಯಾವುದ್ರೊಳಗೆ ಕಮಿಷನ್ ಹೊಡಿತೀರಿ? ನಿಮಗೇನು ಮನೇಲೂ ಅನ್ಸೋದಿಲ್ವಾ? ಅಥವಾ ದೇವ್ರು ನಿಮಗೆ ಶಾಪನೇ ಹಾಕಲ್ವಾ ಅಂತ? ಪಾಪ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಮೊಟ್ಟೆಯಲ್ಲೂ ಕಮಿಷನ್ ಹೊಡಿತೀರಲ್ರಿ. ಅಂಗನವಾಡಿ ಮಕ್ಕಳಿಗೆ ನೀಡುವಂಥ ಮೊಟ್ಟೆಯಲ್ಲಿ ಕಮಿಷನ್ ದಂಧೆ. ಮಾಜಿ ಸಚಿವರ ಸಹೋದರಿಯಿಂದ ಮೊಟ್ಟೆ ಕಮಿಷನ್ ವಸೂಲಿ ಆರೋಪ. ಈಗ ಅಂಗನವಾಡಿ ಕಾರ್ಯಕರ್ತರಿಂದ ಮೇಲ್ವಿಚಾರಕಿಗೆ ಮೊಟ್ಟೆ ಪರ್ಸೆಂಟೇಜ್ ಕೊಡಬೇಕಂತೆ. ದೇವದುರ್ಗದ ಮಸರ್ಕಲ್ ಮೇಲ್ವಿಚಾರಕಿ ಕಮಲಾಕ್ಷಿಯಿಂದ ವಸೂಲಿ ಅಂತೆ. ಮೇಲ್ವಿಚಾರಕಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೋಟಿಸನ್ನು ಕೊಟ್ಟಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ನೇತೃತ್ವದಲ್ಲಿ ತಂಡ ರಚಿಸಿ ತನಿಖೆಗೆ ಶಿಫಾರಸನ್ನು ಮಾಡಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹೋದರಿಯಾಗಿರುವಂಥ ಕಮಲಾಕ್ಷಿ ಹಣ ವರ್ಗಾವಣೆ ಬಗ್ಗೆಯೂ ಕೂಡ ತನಿಖೆಗೂ ಈಗ ಇಲಾಖೆ ಮುಂದಾಗಿದೆ. ಏನು ಅನ್ಸಲ್ವೇನ್ರಿ? ಇಂಥ ಆರೋಪ ಹೊತ್ಕೊಳ್ಳೋದೇ ಮೊದಲನೇ ಕಳಂಕ. ನೀವು ಮಾಡಿದಿರೋ ಬಿಟ್ಟಿದಿರೋ ಇಂಥ ಆರೋಪ ಬರುತ್ತೆ. ಆಮೇಲೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಆಗದೆ ಇರೋರು ಇಂಥವ್ರ ಆರೋಪ ಹೊತ್ತುತ್ತಾರೆ. ಬಟ್ ಕೆಲವೊಂದಿಷ್ಟು ದೃಶ್ಯಗಳಿದೆ ನೋಡಿ. ಅಲ್ರಿ ಮೇಡಮ್, ನಾವ್ ಜಗಳ ಮಾಡಕ್ತೀವಿ. ಈಗ ನಾವು ತಂದು ಹಾಕಿವಿ ಅಂದ್ರೆ ಇಲ್ಲ ಅನ್ನಕತ್ತೀರಿ, ಅದು ಓದ್ರ ಹಚ್ಚಲ್ಲ ಅನ್ನಕತ್ತೀರಿ. ಮತ್ತೆ ಈಗ ನೀವು ರೊಕ್ಕ ತಗೊಂಡ್ರಿ, ಓದ್ರ ಎಲ್ಲಿಂದ ಹಚ್ಚಲ್ಲ? ಎಲ್ಲ ತಂದ್ರು ಒಂದು ರಾಣಿ ಬರ್ಲಿಲ್ಲಲ್ಲ. ರಾಣಿ ಯಾರ್ ತಿನ್ನಕತ್ತೀವ್ರಿ ಮೇಡಮ್? ಮೊಟ್ಟೆ ತಂದು ಹಾಕ್ರಿ ಅಂತ ನೀವ್ ಹೇಳ್ತೀವಿ. ಮೊಟ್ಟೆ ತಂದು ಹಾಕ್ಬಿಡ್ತೀವಿ, ಮತ್ತೆ ಹಿಂಗ ಮಾಡ್ತೀರಲ್ರಿ ಮೇಡಮ್. ಈಗ ಅದಕ್ಕೆ ಅವ್ರಿಗೆ ಒಂದು ಪ್ರಥಮವಾಗಿ ಒಂದು ನೋಟಿಸ್ ಕೊಡ್ತಾ ಇದ್ದೀವಿ. ನೋಟಿಸ್ ಕೊಟ್ಟು ನಾನು ಇನ್ನೊಂದು ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮ ಸಿ ಅವ್ರ ಹತ್ರ ಹೋಗಿ ಒಂದು ತನಿಖೆ ಮಾಡಲಿಕ್ಕೆ ಒಂದು ಉನ್ನತ ಮಟ್ಟದ ಅಧಿಕಾರಿಗಳದ ಸಮಿತಿ ಮಾಡಿ ಇದನ್ನು ತನಿಖೆ ಮಾಡಿ ಒಂದು ವರದಿ ಮಾಡಿ ಇದಕ್ಕೆ ಇನ್ನೊಂದು ರೀತಿ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸತ್ಯಾಸತ್ಯತೆಯನ್ನು ಕಂಡುಹಿಡಿದು ಕ್ರಮ ತಗೋಬೇಕು ಅಂತ ಇದು ಮಾಡ್ತಾಯಿದ್ದೀವಿ. ಇದನ್ನು ಮೊಟ್ಟೆ ವಿತರಣೆಯಲ್ಲಿ ಏನಾಗಿದೆ, ನಮ್ಮ ರಾಜ್ಯಾದ್ಯಂತ ನಾವು ಬಾಲವಿಕಾಸ ಸಮಿತಿಗೆ ಅದನ್ನು CDP ಅವರು ಬಿಲ್ ಮಾಡಿ ಅದು ಕೌಂಟರ್ ಸೈನ್ ತಾಲೂಕು ಪಂಚಾಯತಿದ್ದಾಗಿ ಅದು ಬಾಲವಿಕಾಸ ಸಮಿತಿ ಅಕೌಂಟ್ಗೆ ಹಾಕಿ ಬಾಲವಿಕಾಸ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯಕರ್ತೆ ಜಂಟಿ ಖಾತೆ ಇರುತ್ತೆ. ಮಸರ್ಕಲ್ ವಲಯದಲ್ಲಿ ಬರ್ತಕ್ಕಂಥ ಅಂಗನವಾಡಿ ಮೇಲ್ವಿಚಾರಕಿ ಯಾರು ಕಮಲಾಕ್ಷಿ ಅಂತೇಳಿ ಅವರು ಪರ್ಸೆಂಟೇಜ್ ತೊಗೊಂಡು ಏನು ಮಕ್ಕಳಿಗೇನು ಮೊಟ್ಟೆ ವಿತರಣೆ ಮಾಡ್ತಿದ್ರು ಅಂಥದ್ರಲ್ಲಿ ಅವ್ರೇನೋ ದುಡ್ಡು ಕೇಳ್ತಿದ್ದಾರೆ ಅನ್ನೋಂಥ ವಿಡಿಯೋ ಎಲ್ಲ ಕಡೆ ಬಹಿರಂಗ ಆಗ್ಯದ. ಇದಕ್ಕೆ ನಾನು ಕೂಡ ಮಾತಾಡೀನಿ ಜಿಲ್ಲಾ ಒಂದು DD ಅವರಿಗೆ. ಇದು ಈ ಥರ ಮತ್ತೆ ಪುನಃ ಇದು ಆಗಬಾರ್ದು, ಇದನ್ನು ಯಾರೇ ಇರಲಿ ಸಂಬಂಧಪಟ್ಟವ್ರ ಮೇಲೆ ಒಂದು ಶಿಸ್ತು ಕ್ರಮ ತಗೊಳ್ರಿ ಅಂತೇಳಿ ಹೇಳೀನಿ. ಇದಕ್ಕಿಂತ ಮುಂಚೆ ಸಾರ್ವಜನಿಕರ ಕಡೆಯಿಂದ ಏನಾದರೂ ದೂರುಗಳು ಬಂದಂಥ ಸಂದರ್ಭ